ನನ್ಗೆ ಸ್ಟೇಟಸ್ ಇಲ್ವಾ, ಪ್ರೆಸ್ಟೀಜ್ ಇಲ್ವಾ? ನೀವ್ ಹೇಳಿದ್ನೆಲ್ಲ ಕೇಳ್ಕೊಂಡು ಸುಮ್ಮನಿರೋದಕ್ಕೆ ನನ್ ಕೈಲಾಗಲ್ಲ. ಭವಾನಿ, ಏನಾಗ್ತಿದ್ಯಮ್ಮ ಇಲ್ಲಿ? ಅತ್ತೆ, ಅದು ಅಂಕಲ್, ನಿಮ್ ಮಗನಿಗೆ ಹುಡುಗಿನ ಹುಡುಕ್ತಾ ಇದ್ರಲ್ಲ, ಸಿಕ್ಕಿದ್ರಾ? ಇನ್ನ ಇಲ್ಲ, ಹುಡುಕ್ತಾ ಇದ್ದೀವಿ. ನಿಮ್ಮ ಫ್ಯಾಮಿಲಿಗೆ ತುಂಬ ಒಳ್ಳೆ ಹೆಸರಿದೆ. ನಿಮಗಿರೋ ರೆಪ್ಯುಟೇಷನ್ಗೆ ಒಂದು ಹುಡುಗಿ ಹುಡುಕೋದು ದೊಡ್ಡ ಕೆಲಸನೇ ಅಲ್ಲ ಬಿಡಿ. ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಮಾತಾಡಿ ನೋಡ್ತೀನಿ. ಅಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಊರೆಲ್ಲ ಹುಡುಕ್ತಾ ಇದ್ದೀರಾ? ಅಂಗೈಯಲ್ಲಿ ಬೆಣ್ಣೆನ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ಯಾರ ಬಗ್ಗೆ? ನಮ್ಮ ರಮ್ಯನ ಬಗ್ಗೆ. ನಿಮ್ಮ ಮಗಂಗೆ ರಮ್ಯಾ ಒಳ್ಳೆ ಜೋಡಿ ಅನ್ಸುತ್ತೆ. ಯಾಕೆ ಬೇರೆ ಯಾವ ಹುಡುಗಿನೂ ಸಿಕ್ಕಿಲ್ವಾ ನಿಮ್ಗೆ? ಯಾಕೆ, ಏನಾಯ್ತು? ಅಲ್ಲ, ನಿನ್ ಮಗ ಬೇಡ ಅಂತ ಹೇಳ್ಬಿಟ್ಟು ಬಿಟ್ರೋ ಹುಡುಗಿನ ನನ್ ಮಗನ್ ತಲೆ ಕಟ್ಟಕ್ ನೋಡ್ತೀರಾ? ನನ್ ಮಗ ಏನ್ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ಬೇಕಾ? ಏನ್ ಅನ್ಕೊಂಡಿದ್ದೀರಾ ಅವನ್ನ? ಸಾಕ್ ನಿಲ್ಲಿಸ್ತೀರಾ? ನನ್ನ ಮಗಳ ಬಗ್ಗೆ ಮಾತಾಡೋದಿಕ್ಕೆ ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ನೀನೆ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಂಡಿರು. ನಾನಲ್ಲಿ ನಿನ್ನ ಅಡುಗೆ ಅವಳ ಹತ್ರ ಇಷ್ಟುದ್ದ ಮಾತು ಕೇಳ್ಕೊಂಡು ಬಂದೆ. ಏನು ಬೈದ್ಲಾ? ಬೈದ್ರೆ ಪರವಾಗಿಲ್ಲ ಗುರು, ಆದರೆ ಅವಳು ನೀನು ಅನ್ಕೊಂಡು ನನ್ನ ಕಾಲಿಗೆ ಬೀಳೋದೊಂದು ಬಾಕಿ. ಹೌದಾ? ಛೇ, ನಾನು ಈಗಲೂ ಮಿಸ್ ಮಾಡ್ಕೊಂಡ ಅಂತ ಒಳ್ಳೆ ಸೀನು. ಮತ್ತಿನ್ ಯಾವಾಗ ನೋಡ್ತೀನೋ? ನಿನಗಿಲ್ಲಿ ಮಜಾ, ನನಗಲ್ಲಿ ಸಜಾ. ನಾನು ಅವಿನಾಶ್ ಅಲ್ಲ ವಿರಾಜ್ ಅಂತ ಹೇಳಕ್ಕೆ ಗ್ಯಾಪ್ ಕೊಡಲ್ಲ ಗುರು ಅವಳು. ಅದು ಬಿಡು, ಚೈನ್ ವಾಪಸ್ ಕೊಟ್ಟು ಬಂದೆ ತಾನೆ? ಅದಂತೂ ಕೇಳಲೇಬೇಡ. ಚೈನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂದಿದ್ದಕ್ಕೆ ಸ್ವಾಭಿಮಾನನ ಅಡ ಇಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗೆ ಹೇಳ್ಬಿಟ್ಲು. ತಗೋ, ನೀನೇ ಇಟ್ಕೊ. ಇದ್ರ ಭಾರ ನನ್ನ ಮೇಲೆ ಹೊರಿಸ್ಬೇಡ. ಅವಳು ಸ್ವಾಭಿಮಾನ ತುಂಬ ಭಾರ ಇದೆ. ನೀವು ನನ್ನ ಫ್ರೆಂಡ್ ತಾನೆ? ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ ಯು, ನೋ ಸಾರಿ, ನೋ ದುಡ್ಡು. ಸೊ ನಾನೇ ಕೊಡ್ತೀನಿ. ಚೋಟು, ಎಷ್ಟಾಯ್ತು? ಅಕ್ಕ 30 ರೂಪಾಯಿ. ಮಿಸ್ ಮೂಗುತಿ, 30 ರೂಪಾಯಿ ಜುಮ್ಕಿ ಕೊಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ಸ್ವಾಭಿಮಾನ ತೋರಿಸ್ತಿದ್ಲು. ಅಂಥದ್ರಲ್ಲಿ ನಮ್ಮನೆ ಅಡುಗೆಯವಳು ಚಿನ್ನದ ಸರಕ್ಕೆ ಸ್ವಾಭಿಮಾನ ತೋರಿಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬಿಡು. ಏನೇ ಮಾತಾಡಿದ್ರು ಕೊನೆಗೆ ಮಿಸ್ ಮೂಗುತಿ ಟಾಪಿಕ್ಗೆ ಬರ್ತಿಯಲ್ಲ. ಏನು ಮಾಡಲಿ ಅಭಿ, ಈ ಹಾರ್ಟ್ ಮಿಸ್ ಮೂಗುತಿನ ತುಂಬ ಮಿಸ್ ಮಾಡ್ಕೊಳ್ತಿದೆ. ಅಯ್ಯೋ, ಅಲ್ಲಿಗೆ ಮೊದಲ ವಿರಹ ವೇದನೆ ಶುರು. ವೇದನೆ ಗೀದನೆಗೆಲ್ಲ ಈಗಲೇ ಬ್ರೇಕ್ ಹಾಕಬೇಕು. ಮಿಸ್ ಮೂಗುತಿ ಇವತ್ತು ಸಿಕ್ಕಿಲ್ಲ ಅಂದ್ರೆ ಏನಂತೆ? ಅವಳ ನಂಬರ್ ನನ್ನ ಹತ್ರ ಇದೆಯಲ್ಲ, ಕಾಲ್ ಮಾಡ್ತೀನಿ. ಹಲೋ, ಕಾಲ್ ಮಾಡಿ ಏನು ಅಂತ ಮಾತಾಡ್ತೀಯಾ? ಮಿಸ್ ಮಾಡ್ಕೊತಿದ್ದೆ ಅದಕ್ಕೆ ಕಾಲ್ ಮಾಡಿದೆ ಅಂತ ಮಾತಾಡ್ತೀಯಾ? ಹ್ಯಾಪಿ ಸತ್ಯನಾರಾಯಣ ಪೂಜೆ ಅಂತ ಹೇಳ್ತೀನಿ. ನಿನ್ನ ತಲೆ. ಪೂಜೆ ನಡೀತಿರೋದು ನಿಮ್ಮ ಮನೇಲಿ. ಇದೇನು ಯುಗಾದಿನ ದೀಪಾವಳಿನ ಹ್ಯಾಪಿ ಸತ್ಯನಾರಾಯಣ ಪೂಜೆ ಅಂತ ಹೇಳೋಕ್ಕೆ? ಮತ್ತಿನ್ನೇನೋ ಮಾತಾಡಲಿ. ಪ್ರೀತಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಯೋಚನೆ ಮಾಡು. ಕಾರಣ ಇಲ್ಲದೆ ಫೋನ್ ಮಾಡೋದ್ ಬದಲು ಸುಮ್ಮನೆ ಇರೋದೇ ಬೆಟರ್. ಅಣ್ಣ, ನೀನ್ ಇಲ್ಲಿದ್ಯಾ? ಏನಾಯ್ತು? ಅಯ್ಯೋ, ಅಲ್ಲಿ ದೊಡ್ಡ ಜಗಳನೇ ನಡೀತಿದೆ, ಬಾ ಬೇಗ ಬನ್ನಿ. ಮದ್ವೆ ಕ್ಯಾನ್ಸಲ್ ಮಾಡಿರೋದು ನಿಮ್ ಹುಡ್ಗ, ಆದ್ರೆ ಆರೋಪ ಹೊತ್ಕೊಂಡಿರೋದು ನನ್ನ ಮಗಳು. ಇದಕ್ಕೆಲ್ಲ ಇವತ್ತೊಂದು ಇತ್ಯರ್ಥ ಆಗ್ಲೇಬೇಕು. ಎಲ್ಲ ಮುಗೀತು ಅಂದರೆ ಇದೇನೋ ಹೊಸ್ದಾಗಿ ಶುರು ಮಾಡ್ಕೊಂಡಿದಾರಲ್ಲೋ. ಬೇಕು ಅಂತ ಮನೆ ಕರ್ಸಿ ಅವಮಾನ ಮಾಡ್ತಿದ್ದೀರಾ. ನಮ್ ಪಾಡಿಗೆ ನಾವಿದ್ವಿ, ಮದ್ವೆ ಅಂದ್ರಿ, ಖುಷಿ ಪಡುವಾಗ ಬೇಡ ಅಂದ್ರಿ. ಈಗ ಅನ್ಸ್ಕೋತಾ ಇರೋದು ಯಾರು? ನನ್ನ ಮಗಳು. ವಿರಾಜ್ಗೆ ರಮ್ಯನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವನ್ ಮದ್ವೆ ಬೇಡ ಅಂದ. ಇದ್ರಲ್ಲಿ ತಪ್ಪೇನು?
ರಮ್ಯಾ ಒಳ್ಳೆ ಹುಡುಗಿ, ಅವಳಿಗೆ ಒಳ್ಳೆ ಕಡೆ ಸಂಬಂಧ ಸಿಗಲಿ ಅಂತ ನಾನು ಮಾತಾಡಕ್ಕೆ ಹೋದೆ. ಆದರೆ